ಬರೋ ಲಕ್ಷಣಗಳು ಕಾಣ್ತಾ ಇಲ್ಲ ಅಂತ. ಇಲ್ಲ ಮೇಡಮ್, ಬಹುಶಃ ಕರ್ನಾಟಕದ ಒಂದು ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹ ಇರ್ತಕ್ಕಂಥ ವ್ಯಕ್ತಿ ಒಬ್ಬರೇ ಈಗ. ಸಿದ್ದರಾಮಯ್ಯನವರ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹ ಇರ್ತಕ್ಕಂಥ ವ್ಯಕ್ತಿ ಡಿ ಕೆ ಶಿವಕುಮಾರ್ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಇವತ್ತು ಹೈಕಮಾಂಡ್ ಲೆವೆಲ್ ಆಗಲಿ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ವ್ಯವಸ್ಥೆಯಲ್ಲಾಗಲಿ ಕೂಗು ಇಬ್ಬರದೇ, ಸಿದ್ದರಾಮಯ್ಯ ಮುಂದುವರಿಲಿ ಅಥವಾ ಡಿ ಕೆ ಶಿವಕುಮಾರ್ ಆಗಲಿ ಅಂತಕ್ಕಂಥ ಕೂಗು ಬಿಟ್ಟರೆ ನಾನಾಗ್ತೀನಿ ಅನ್ನುವಂತಹ ಒಂದು ಆತ್ಮವಿಶ್ವಾಸವನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇರ್ತಕ್ಕಂಥ ಯಾವುದೇ ಶಾಸಕ ಯಾವುದೇ ಮಂತ್ರಿ ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಇವತ್ತು ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಒಂದು ಮಾತನ್ನು ಹೇಳಬೇಕಾಗ್ತದೆ. ನಾನು 7.5 ವರ್ಷಗಳ ಕಾಲ ಈ ನಾಡನ್ನು ಆಳಿದ್ದೇನೆ. ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಅಧಿಕಾರವನ್ನು ಬಿಟ್ಟುಕೊಡ್ತೇನೆ. ಮುಂದಿನ 28ನೇ ಇಸವಿಯಲ್ಲಿ ನಾವಿಬ್ಬರೂ ಸೇರಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರಿಗೆ ತರ್ತೇನೆ ಅಂತಕ್ಕಂತಹ ಒಂದು ಮನೋದೃಷ್ಟಿಯನ್ನು ನಮ್ಮ ಸಿದ್ದರಾಮಯ್ಯನವರು ಇಟ್ಕೊಂಡ್ಬಿಟ್ರೆ ಕರ್ನಾಟಕದಲ್ಲಿ 2028ಕ್ಕೆ ಮತ್ತೆ ಕಾಂಗ್ರೆಸ್ ಬರುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ಇವತ್ತು 136 ಇದೆ, 140ಕ್ಕೆ ಹೋಗುತ್ತೆ ಅನ್ನೋದರಲ್ಲಿ ಯಾವ ಸಂಶಯನೂ ಇಲ್ಲ. ದೊಡ್ಡ ಮನಸ್ಸು ಸಿದ್ದರಾಮಯ್ಯನವರಿಗೆ ಬರ್ತಿಲ್ಲ ಅನ್ನೋದು ಪ್ರಶ್ನೆ ಬರಬೇಕಾಗ್ತದೆ. ಇವತ್ತು ಒಂದು ಮಾತನ್ನು ಅವ್ರು ನೇರವಾಗಿ ಹೇಳ್ಬಿಡ್ಲಿ, ಈ ಗೊಂದಲಕ್ಕೆ ತೆರೆ ಎಳೆದ್ಬಿಡ್ಲಿ. ನನಗೆ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ನಡುವೆ ಯಾವುದೇ ಒಪ್ಪಂದ ಆಗಿಲ್ಲ ಅಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ಮೀಡಿಯಾ ಮುಂದೆ ಬಂದು ನಿಂತು ಹೇಳ್ಬಿಡ್ಲಿ, ಅಥವಾ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕುಳಿತು ಹೇಳ್ಬಿಡ್ಲಿ. ಹೈಕಮಾಂಡ್ ಕೂಡ ಈ ನಮ್ಮಿಬ್ಬರ ನಡುವೆ ಒಂದು ಮಾತನ್ನು ಕೊಟ್ಟು ಕಳಿಸಿದ್ದೇನೆ ಅಂತಕ್ಕಂತಹ ಮಾತನ್ನ ರಾಹುಲ್ ಗಾಂಧಿ ಆಗಲಿ ಸೋನಿಯಾ ಗಾಂಧಿ ಅವರು ಹೇಳ್ಬಿಡ್ಲಿ. ಆಗ ಯಾವುದಾದ್ರು ಒಂದು ತೀರ್ಮಾನಕ್ಕೆ ಬರ್ತದೆ. ನಮ್ಮ ಜನಾಂಗ, ನಮ್ಮ ಸಮುದಾಯ ಹೋರಾಟ ಕೊಡಲಿಕ್ಕೆ ಮುಂದೆ ಬರುತ್ತೆ. ಆ ಹೋರಾಟದ ಮೂಲಕವಾದರೂ ಕೂಡ ನಮ್ಮ ನಾಡಿನಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ನಾವು ಮುಂದೆ ಬರ್ತೇವೆ. ಇದು ಜನಾಂಗದ ಕೂಗು, ಸಮುದಾಯದ ಕೂಗು, ಮಠಾಧೀಶಕರುಗಳ ಕೂಗು. ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೇವಲ ಒಕ್ಕಲಿಗ ಮಹಾಗುರುಗಳಷ್ಟೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಕೂಗಿಲ್ಲ. ಬಹುಶಃ ಮೇಲ್ವರ್ಗದ ಬ್ರಾಹ್ಮಣ ಸಮುದಾಯದ ಮಹಾಗುರುಗಳಾದಿಯಾಗಿ, ಲಿಂಗಾಯತ ಸಮುದಾಯದ ಮಹಾಗುರುಗಳಾದಿಯಾಗಿ, ಕೆಲ ಹಿಂದುಳಿದಂತಹ ಮಹಾಗುರುಗಳು ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಈತ ಬಲಿಷ್ಠ ನಾಯಕ, ಸಾಮರ್ಥ್ಯ ಇರ್ತಕ್ಕಂಥವರು, ಯಾವುದೇ ಸಭೆ ಸಮಾರಂಭಗಳಲ್ಲಿ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ಸಮಾರಂಭ ನಡೀಲಿ, ಆ ಸಮಾರಂಭದಲ್ಲಿ ಬಹಳ ಬೌದ್ಧಿಕ ಪ್ರೌಢಿಮೆಯನ್ನು ಇಟ್ಕೊಂಡು ಉತ್ತಮವಾಗಿ ವಾಕ್ಚಾತುರ್ಯವನ್ನು ಇಟ್ಕೊಂಡು ಮಾತನಾಡ್ತಕ್ಕಂತಹ ಧೀಶಕ್ತಿ ಇರ್ತಕ್ಕಂಥದ್ದು ನಮ್ಮ ಡಿ ಕೆ ಶಿವಕುಮಾರ್ಗೆ. ಬೇರೆ ಬೇರೆ ಆಮಿಷಗಳನ್ನ, ಬೇರೆ ಬೇರೆ ವಾಸನೆಗಳನ್ನ ಇಟ್ಕೊಂಡು ಮಾತನಾಡ್ತಕ್ಕಂಥ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅಲ್ಲ. ಸಮುದಾಯಗಳ ಬೆಂಬಲ ಅನ್ನೋದು ಚುನಾವಣೆ ಸಂದರ್ಭದಲ್ಲಿ ಓಟ್ನ ಸ್ವರೂಪದಲ್ಲಿ ಬೇಕಾಗುತ್ತೆ. ಓಟ್ ಹಾಕಾಗಿದೆ, ಗೆದ್ದಾಗಿದೆ, ಅಧಿಕಾರ ಸಿಕ್ಕಾಗಿದೆ, ಈಗ ಬೇಕಾಗಿರೋದು ಹೈಕಮಾಂಡ್ ಆಶೀರ್ವಾದ ಮಾತ್ರ. ಸರ್, ಮತ್ತೊಂದು ಸಂಗತಿಯನ್ನು ಹೇಳಲಿಕ್ಕೆ ಬಿಡ್ತೇನೆ. ಇವತ್ತು ರಾಜಕಾರಣಿಗಳಾಗಲಿ ಬೇರೊಬ್ಬ ವ್ಯಕ್ತಿಯಾಗಲಿ ಜನಪ್ರಿಯತೆ ಬೇರೆ, ಜನಾಭಿಪ್ರಾಯ ಬೇರೆ. ಜನಪ್ರಿಯತೆಯನ್ನು ಗಳಿಸ್ತಕ್ಕಂಥದ್ದು ಬಹು ಸುಲಭ, ಜನಾಭಿಪ್ರಾಯವನ್ನು ತೆಗೆದುಕೊಳ್ತಕ್ಕಂಥದ್ದು ಬಹು ಕಷ್ಟ. ಎರಡೂ ಇರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ಗೆ. ಜನಪ್ರಿಯತೆ, ಜನಾಭಿಪ್ರಾಯ ಎರಡೂ ಇರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ. ಅದಕ್ಕೊಂದು ಉದಾಹರಣೆ ಹೇಳಬೇಕು ಅನ್ನೋದಾದರೆ, ಅಹಿಂದ ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ರೂಪ ಅಷ್ಟೇ. ಬಹುದೊಡ್ಡ ರೂಪ ಸಿದ್ದರಾಮಯ್ಯನವರ ಅಧಿಕಾರವನ್ನು ಬಲ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಯಾವುದೇ ಸಮುದಾಯಗಳಾಗಲಿ, ಯಾವುದೇ ಸಮಾಜ ಆಗಲಿ, ಇವತ್ತು ಡಿ ಕೆ ಶಿವಕುಮಾರ್ ಆಗಬೇಕು ಈ ನಾಡಿನಲ್ಲಿ ಅಂತಕ್ಕಂತಹ ಒಂದು ಬೌದ್ಧಿಕ ಜನಾಂಗ ಇವತ್ತು ಕೂಗನ್ನು ವ್ಯಕ್ತಪಡಿಸ್ತಾ ಇದೆ. ಇಕ್ಬಾಲ್ ಅವರು ಈಗಷ್ಟೇ ನಾವು ಗಮನಿಸ್ತಾ ಇದ್ವಿ ರಾಜಗೌಡ್ರೆ, 136 ಶಾಸಕರ ಬಲ ಇದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಇಕ್ಬಾಲ್ ಹುಸೇನ್ ಅವರು 80ರಿಂದ 90 ಜನ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೊಂದು ಸತಿ ಬೈಟ್ ಕೇಳಿಸ್ಕೊಂಡು, ಅಂದ್ರೆ ಇಕ್ಬಾಲ್ ಹುಸೇನ್ ಅವರ ಹೇಳಿಕೆಯನ್ನ ಗಮನಿಸ್ಕೊಂಡು ಪ್ರಶ್ನೆಯನ್ನು ಮುಂದುವರಿಸೋಣ. ಎಷ್ಟು ಜನ ಇದ್ದಾರೆ ಆಕ್ಚುಲಿ, ನಂಬರ್ ಯಾವುದು ಆಕ್ಚುಲ್ ಆಗಿ, ಯಾರು ಮಿಸ್ಲೀಡ್ ಮಾಡ್ತಿದ್ದಾರೆ, ಇಂಥ ದೊಡ್ಡ ಪ್ರಶ್ನೆ. ಇಕ್ಬಾಲ್ ಅವರ ಹೇಳಿಕೆಯನ್ನು ಫಸ್ಟ್ ಗಮನಿಸೋಣ. ನಾವು ಹೈಕಮಾಂಡ್ ಬಿಟ್ಟಿದ್ದೀವಿ, ನಾವೆಲ್ಲ ರೀತಿಯಲ್ಲೂ ಹೈಕಮಾಂಡ್ಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ನಾನು ಸುಮಾರು 80ರಿಂದ 90 ಜನ ಶಾಸಕರು ಈಗಾಗಲೇ ನಾವೆಲ್ಲರೂ ಕೂಡ ಒಂದು ಅವಕಾಶ, ಶಿವಕುಮಾರ್ ಸಾಹೇಬರಿಗೆ ಒಂದಿಷ್ಟು ಅವಕಾಶ ಕೊಡಬೇಕು. ಮುಂದೆ ಚುನಾವಣೆಯಲ್ಲಿ ಅವರ ಒಂದು ನೇತೃತ್ವದಲ್ಲಿ, ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಇಬ್ಬರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಚುನಾವಣೆಯನ್ನು ಮಾಡಬೇಕು, ಮತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಕರ್ನಾಟಕ ರಾಜ್ಯದಲ್ಲಿ ಅಂತೇಳಿ ನಾವೆಲ್ಲರೂ ಕೂಡ ಆಸೆ ಪಡ್ತಾ ಇದ್ದೀವಿ. ಅಂದ್ರೆ ಇನ್ನೊಂದು 40 ಜನ ಎಲ್ಲಿ ಮಿಸ್ ಔಟ್ ಆಗ್ತಾ ಇದೆ ಅಂತ ಹೇಳಿ ಇಕ್ಬಾಲ್ ಅವ್ರ ಲೆಕ್ಕ ತಪ್ಪಾಗ್ತಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಓವರ್ ಕಾನ್ಫಿಡೆನ್ಸ್ ಅಲ್ಲೇ ಹೇಳ್ತಿದ್ದಾರ ಅಂತ? ಇಲ್ಲ, ಇಲ್ಲಿ ಕಳೆದ 2.5 ವರ್ಷಗಳಿಂದನೂ ಈ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ಗೊತ್ತಿಲ್ಲ.
KPCC ಅವರ ಮೊದಲಿನಿಂದನೂ ಅವ್ರು ರೂಢಿಸ್ಕೊಂಬಂದಿದ್ದು ರೂಢಿಗತವಾಗಿ KPCC ಅಧ್ಯಕ್ಷರಾಗ್ತಾರೆ, ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಅವರ ಅವತ್ತಿಂದ ರೂಢಿಸ್ಕೊಂಬಂದಿರೋವಂಥದ್ದು. ಇಲ್ಲಿ ಸಿದ್ದರಾಮಯ್ಯನವ್ರನ್ನ ನಮ್ಮ ಬೇರೆ ಪಕ್ಷದಿಂದ ಇಂಪೋರ್ಟ್ ಮಾಡ್ಕೊಂಡು ತದನಂತರ ಕಾಂಗ್ರೆಸ್ನಲ್ಲಿ ಯಾವ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಂದರೆ ಕಾಂಗ್ರೆಸ್ ಮೂಲ ಕಾಂಗ್ರೆಸ್ಸಿಗರಿಗೆ CM ಆಗೋ ಅರ್ಹತೆ ಇಲ್ವಾ ಅನ್ನೋದು ಜನಗಳನ್ನ ಕಾಡ್ತಾ ಇದೆ, ನಮ್ಮನ್ನಲ್ಲ. ಈಗ ನಾನು ಒಕ್ಕಲಿಗ ಸಮುದಾಯದವನಾಗಿ ನಾನು ಎಲ್ಲೋ ಒಂದು ಕಡೆ ಉತ್ಕಟೆಚ್ಚೆ ಇಟ್ಕೊಂಡಿದ್ದೀನಿ, ಒಕ್ಕಲಿಗರು ಯಾರೋ ಒಬ್ಬರು ಮುಖ್ಯಮಂತ್ರಿ ಆಗಲಿ ಅಂತ. ಹಳೆ ಮೈಸೂರು ಭಾಗದ ಜನರ ಹತ್ರ ಪಾಪ ಅವರು KPCC ಅಧ್ಯಕ್ಷರಾದ ಕೇಳ್ಕೊಂಡಿದ್ದು ಇಷ್ಟೇ, ಎಲ್ಲ ಪಕ್ಷದವ್ರಿಗೂ ಕೊಟ್ಟಿದ್ದೀರಿ, ನಮಗೂ ಒಂದು ಅವಕಾಶ ಮಾಡಿಕೊಡಿ, ಈ ಬಾರಿ ನಾನು ಒಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ಆಗ್ತೀನಿ ಅಂದಾಗ ಹಳೆ ಮೈಸೂರು ಭಾಗದಲ್ಲಿ ಜನ ಕ್ಲೀನ್ ಸ್ವೈಪ್ ಮಾಡಿ ಅವ್ರಿಗೆ ಮಂಡ್ಯದಲ್ಲಾಗಿರ್ಬೋದು, ತುಮಕೂರು ಭಾಗಗಳಲ್ಲಾಗಿರ್ಬೋದು ತುಂಬ ಚೆನ್ನಾಗಿ ಓಟ್ ಕೊಟ್ಟರು. ಒಂದು ನಿಜವಾಗ್ಲೂ ಜನಗಳ ಮನಸ್ಥಿತಿನ ನಾವಿಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಈ ಪರಿಸ್ಥಿತಿಲಿದ್ದಾಗ ಆ ಸಿದ್ದರಾಮಯ್ಯನವ್ರು ಓವರ್ಟೇಕ್ ಮಾಡಿದ್ರು. ಅವತ್ತಿನ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯನವ್ರ ಪರವಾಗಿ 95 ಜನ ಶಾಸಕರಿದ್ದಾರೆ ಅಂತ ಹೇಳೋ ಒಂದು ಚರ್ಚೆಗಳು ಏರ್ಪಟ್ಟಿತ್ತು. ಹಾಗಾಗಿ ಒಂದು 2.5 ವರ್ಷ ಅಂದರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ, ಊಹಾಪೋಹ ಕಥೆಗಳು. ಎರಡು ವರ್ಷ ಅವ್ರು ಇರ್ತಾರೆ ಸಿದ್ದರಾಮಯ್ಯನವರು, ತದನಂತರ DK ಶಿವಕುಮಾರ್ ಅವ್ರಿಗೆ ಬಿಟ್ಟು ಕೊಡ್ತಾರೆ ಅನ್ನೋದು ಒಂದು ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು, ಎಲ್ಲೋ ಅಫಿಷಿಯಲಾಗಿ ಚರ್ಚೆ ಆಗಿರಲ್ಲ. ತದನಂತರ ಸಾಕಷ್ಟು ಜನ ರಾಜಕಾರಣಿಗಳು ಅಂದರೆ ಅವರ ಹಿಂಬಾಲಕರು, DK ಶಿವಕುಮಾರ್ ಹಿಂಬಾಲಕರು, ಆ ಲೆಕ್ಕಕ್ಕೆ ನೋಡಿಕೊಂಡ್ರೆ DK ಶಿವಕುಮಾರ್ ಅವ್ರ ಪರವಾಗಿ ಬ್ಯಾಟಿಂಗ್ ಆಡಿದ್ರೆ ಒಂದು 4-5 ಜನ ಬೆರಳೆಣಿಕೆ ಅಷ್ಟು ಬಿಟ್ಟರೆ ಬೇರೆ ಯಾರೂ ಕಾಣಲಿಲ್ಲ. ಒಂದು ರಂಗನಾಥ್, ಸಿದ್ಧಗಂಗಾ ಬಸವರಾಜು, ಶಿವಗಂಗಾ ಬಸವರಾಜು, ತದನಂತರ ನಮ್ಮ ಇಕ್ಬಾಲ್ ಹುಸೇನ್, ಇವರು ಒಂದು 3 ಜನ ಬಿಟ್ಟರೆ ಆಮೇಲೆ ಹೇಳಿ ಕೇಳಿ ಪಾಪ ಯಾವುದೋ ಅಧಿಕಾರ ಇಲ್ಲದಂಥ DK ಸುರೇಶ್ ಅವ್ರು ಬಿಟ್ಟರೆ ಇನ್ಯಾರು ಆ ಮಟ್ಟದ ಚರ್ಚೆಗೂ ಬರಲಿಲ್ಲ, ವಿಚಾರಗಳು ಚರ್ಚೆ ಮಾಡಲಿಲ್ಲ. ಸೊ ಇಂಥ ಪರಿಸ್ಥಿತಿಲಿದ್ದಾಗ ಸಿದ್ದರಾಮಯ್ಯನವ್ರ ಪರವಾಗಿ ಜಾರಕಿಹೊಳಿ ಬ್ರದರ್ಸು, ನಾಯಕರ ಜನಾಂಗದ ಸಾಕಷ್ಟು ಜನ ಲೀಡರ್ಗಳು, ರಾಜಣ್ಣವರು, ಇವರೆಲ್ಲ ಸಾಕಷ್ಟು ಚರ್ಚೆಗಳು ಮಾಡಿದ್ರು ಮತ್ತು ಮಾತಾಡಿದ್ರು. ಬಟ್ ಇವಾಗ ಅವರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಇಲ್ಲಿಂದ ಒಂದು 2 ಹೆಜ್ಜೆ ಮುಂದೆ ಹೋದರೆ ಇವತ್ತು ನಮ್ಮ ಸಿದ್ದರಾಮಯ್ಯನವ್ರ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಅವಾಗ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಯಾವುದೇ ಒಂದು ಪಕ್ಷ ಇರಲಿ, ಜನಗಳು ಅಭಿವೃದ್ಧಿ ಬಯಸ್ತಾ ಇರ್ತಾರೆ. ಸಿದ್ದರಾಮಯ್ಯವ್ರ ಮಾತನ್ನ ಮಗ ಕೇಳ್ತಾ ಇಲ್ವಾ, ಮಗನ ಮಾತನ್ನ ಅಪ್ಪ ಕೇಳ್ತಾ ಇಲ್ವಾ ಅನ್ನೋದು ಇಲ್ಲಿ ಕಾಡ್ತಾ ಇರುವಂಥ ಪ್ರಶ್ನೆ. ಒಬ್ಬ ಅಪ್ಪ ಮಕ್ಕಳಿಬ್ರು ಕುತ್ಕೊಂಡು ಯೋಚನೆ ಅದನ್ನೇ ಯೋಚನೆ ಮಾಡ್ತಾ ಈಗ ಒಬ್ಬ ರಾಜ್ಯ ಮಟ್ಟದ ನಾಯಕನ ಮಾತನ್ನ ತಮ್ಮ ಸ್ವಂತ ಮಗನೇ ಕೇಳ್ತಾ ಇಲ್ಲ ಅಂದಾಗ ನಾಳೆ MLAಗಳು ಕೇಳ್ತಾರ? ನೋಡಿ, ಜನಗಳಲ್ಲಿ ಗೊಂದಲ ಮೂಡಿಸುವಂಥ ಒಂದು ಪ್ರಯತ್ನ ಬೇಡ. ನಾವು ಹೇಳೋದಿಷ್ಟೇ, ನೀವು ಏನಾದ್ರು ಮಾಡಿ ಸ್ವಾಮಿ, ಒಳ್ಳೆ ಆಡಳಿತ ಕೊಡಿ. ರಾಜ್ಯದ ಸಾಲ ಏರ್ಕೊಂಡು ಹೋಗ್ತಾ ಇದೆ. ಸರಿಯಾದ ಬೆಂಗಳೂರು ರಸ್ತೆಗಳ ಬಗ್ಗೆ ಅಂತೂ ಮಾಧ್ಯಮಗಳು ಯಾವ ಮಟ್ಟಕ್ಕೆ ಚರ್ಚೆ ಮಾಡ್ತಾ ಇದ್ದಾವೆ ಅಷ್ಟು ಚರ್ಚೆ ಮಾಡ್ತಾ ಇದ್ದಾವೆ. ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಕೊಡ್ತಿದ್ದಂಥ ಸ್ಕಾಲರ್ಶಿಪ್ ದುಡ್ಡಿಲ್ಲ, SC STಗಳ ಹಣ ದುರುಪಯೋಗ ಆಗಿದೆ, ಅಲ್ಲಾಗಿ ಹಗರಣಗಳ ಮೇಲೆ ಹಗರಣ ಶುರುವಾಗಿದೆ. ಯಾವ ಇಲಾಖೆಗೆ ಹೋದರೂ ಹಗರಣ. ನೋಡಿ, ಇವತ್ತು ಯಾರೋ ಒಬ್ಬರು ನನಗೆ ಮಧ್ಯಾಹ್ನ ವಿಕ್ಟೋರಿಯಾ ಹಾಸ್ಪಿಟ್ಲಿಂದ ಫೋನ್ ಮಾಡಿದ್ರು. ಏಕಾಏಕ 50 ಜನ ನರ್ಸ್ಗಳನ್ನ ಮೂಲ ಇಲಾಖೆ ಕಳಿಸ್ತಾರಂತೆ. ಹಾಸ್ಪಿಟ್ಲ್ ನಾಳೆ ಪರಿಸ್ಥಿತಿ ಏನು? ಗ್ರಾಮೀಣ ಭಾಗಗಳಲ್ಲಿ ಎಷ್ಟೋ ಹಾಸ್ಪಿಟ್ಲ್ಗಳಲ್ಲಿ ಡಾಕ್ಟರ್ಗಳಿಲ್ಲ, ನರ್ಸ್ಗಳಿಲ್ಲ, ಸರಿಯಾಗಿ ಸಂಬಳಗಳಾಗ್ತಾ ಇಲ್ಲ, ಎಲ್ಲ ಕಡೆನೂ ಸಮಸ್ಯೆ ಎದ್ದು ಕಾಣ್ತಾ ಇದೆ. ಇವ್ರು ರಾಜಕೀಯ ವಿಪ್ಲವಗಳು ಬದಲಾದ ಸಂದರ್ಭದಲ್ಲಿ ಸಡನ್ನಾಗಿ ಸಿದ್ದರಾಮಯ್ಯವ್ರ ಮಗನ ಯಾರೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡೋದು. ನೋಡಿ, ಮಾಧ್ಯಮಗಳು ಯಾವುದೋ ಒಂದು ಅಭಿವೃದ್ಧಿ ದೇಶ ಕಡೆಗೆ ಹೋಗ್ತಾ ಇರ್ತವೆ, ಚರ್ಚೆಗಳು ಎತ್ಕೊಂಡು ಹೋಗ್ತಾ ಇರ್ತಾರೆ. ಇವ್ರು ಸಡನ್ನಾಗಿ ಈ ಜಿಡ್ಡು ಕೃಷ್ಣಮೂರ್ತಿ ಒಂದು ಕಡೆ ಬರೀತಾರೆ. ಮಾಧ್ಯಮಗಳನ್ನ ಇವ್ರು ಹೆಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಬಹುಶಃ ಈ ಪದ ಬಳಸಬಾರ್ದು, ಒಂದು ನಾಯಿ ಒಂದು ಕಾರ್ನ ಅಟ್ಟಿಸ್ಕೊಂಡು ಹೋಗುತ್ತಂತೆ. ಕಾರ್ ನಿಂತಿದ ತಕ್ಷಣ ನಾಯಿ ಪಾಪ ಏನೂ ಮಾತಾಡೋಕ್ಕಾಗದೆ ಬೊಗಳ್ತಾ ಇದ್ದ ನಾಯಿ ಸುಮ್ಮನೆ ನಿಂತ್ಕೊಂಡ್ಬಿಡುತ್ತಂತೆ. ಅಂದರೆ ಇವರು ಆ ರೀತಿ ಎಲ್ಲರನ್ನೂ ದಿಕ್ಕು ತಪ್ಪಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮನ್ನು ಆ ರೀತಿ ಯೋಚನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ವಿರೋಧ